ರಾಮನಗರ ಜಿಲ್ಲೆಯಲ್ಲಿ ಇದ್ದದ್ದೊಂದು ಕ್ಷೇತ್ರ ಚನ್ನಪಟ್ಟಣವನ್ನು ಜೆಡಿಎಸ್ ಕಳ್ಕೊಂಡಾಗಿದೆ. ಚನ್ನಪಟ್ಟಣವನ್ನು ಕಳ್ಕೊಂಡು ಈಗಾಗಲೇ ರಾಮನಗರ ಜಿಲ್ಲೆಯಿಂದ ನಾಮಾವಶೇಷ ಆಗೋ ಸಂದರ್ಭದಿಂದ ಸ್ವಲ್ಪ ಪಾರಾಗೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡು ಚನ್ನಪಟ್ಟಣದಲ್ಲೇ ಸಮಾವೇಶ ನಡೆಸೋ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸರಿ, ಸುಮಾರು 87,000 ಓಟ್ ಬಂದಿದೆ. 87,000 ಜನ ಕಾರ್ಯಕರ್ತರು ಓಟ್ ಮಾಡಿ ಜೆಡಿಎಸ್ ಅನ್ನು ಗೆಲ್ಲಿಸಬೇಕು ಅಂತಿದ್ರು. ಹಾಗಾಗಿ ಆ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ಕಾರ್ಯಕರ್ತರು ಅಟ್ ಎನಿ ಕಾಸ್ಟ್ ಎಲ್ಲೂ ಹೋಗಬಾರ್ದು ಮತ್ತು ಕ್ಷೇತ್ರ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಧೈರ್ಯ ತುಂಬಿಸುವ ಸಮಾವೇಶಕ್ಕೆ ಸಿದ್ಧತೆ ಆಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರವನ್ನು ಬಿಡಲ್ಲ ಅನ್ನೋ ಸಂದೇಶ ಕೊಡೋ ಪ್ಲಾನ್ ನಡೀತಾ ಇದೆ. ದೇವೇಗೌಡರ ಕುಟುಂಬ ಜೆಡಿಎಸ್ ಇರುತ್ತೆ ಅನ್ನೋ ಸಂದೇಶವನ್ನು ಕೊಡ್ತಾರೆ. ಕ್ಷೇತ್ರದ ಜನತೆ ಕಾರ್ಯಕರ್ತರಿಗೆ ಸಂದೇಶ ಕೊಡೋ ಚಿಂತನೆ ಆಗ್ತಿದೆ. ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಇಬ್ಬರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ದೆಹಲಿಯಲ್ಲಿದ್ದಾರೆ. ದೆಹಲಿಯಿಂದ ಬಂದ ಬಳಿಕ ಚನ್ನಪಟ್ಟಣ ಕಾರ್ಯಕ್ರಮದ ಬಗ್ಗೆ ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರ ಸಭೆ ನಡೆಸಿ ನಿರ್ಧಾರ ಮಾಡ್ತಾರೆ. ಸಮಾವೇಶದ ಮೂಲಕ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸೋದಕ್ಕೆ ಜೆಡಿಎಸ್ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಹಿಡಿತ ಸಾಧಿಸೋದು ಅಂದರೆ ಕಂಪ್ಲೀಟ್ಲಿ ಈಗ ಔಟ್ ಆಫ್ ರಾಮನಗರ ಅನ್ನೋ ರೀತಿ ಆಗ್ಬಿಟ್ಟಿದೆ. ರಾಮನಗರದಲ್ಲಿ ಯಾರೂ ಇಲ್ಲ ಮತ್ತು ಜೆಡಿಎಸ್ ಅನ್ನು ಮುನ್ನಡೆಸೋದಕ್ಕೆ ಯಾರು, ರಾಜ್ಯದಲ್ಲಿ ಜೆಡಿಎಸ್ ಅನ್ನು ಕೈ ಹಿಡಿದು ಮುನ್ನಡೆಸೋದಕ್ಕೆ ಯಾರೂ ಇಲ್ಲ. ರಾಜ್ಯದಲ್ಲಿ ಅವರ ಕುಟುಂಬದ ಕುಡಿಗಳು ಅಂತ ಕರೆಸ್ಕೊಳ್ಳೋರು ಅವ್ರಿಗೇನೋ ರಾಜಕೀಯ ಕೊಡೋಣ ಅಂತ ಅಂದ್ಕೊಂಡಿದ್ರು. ಒಬ್ಬರು ಜೈಲಲ್ಲಿದ್ದಾರೆ, ಇನ್ನೊಬ್ರ ಕೈಯಲ್ಲಿ ರಾಜಕೀಯ ಕೊಡಬೇಕು ಅಂತಿದ್ರು ಕೂಡ ಸಮರ್ಥವಾಗಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋಗ್ಬಿಟ್ರು. ಇನ್ನು ಯಾರ ಕೈಯಲ್ಲಿ ಕೊಡೋದು? ಪಕ್ಷ, ಕುಟುಂಬದ ಪಕ್ಷ ಅಂತಲೇ ಕರೆಸ್ಕೊಂಡಿದೆ. ಹಾಗಾಗಿ ಈ ನಡುವೆ ಕಾರ್ಯಕರ್ತರ ವಿಶ್ವಾಸ ಕಳ್ಕೋಬಾರ್ದು ಅನ್ನೋ 87,000 ಚಿಲ್ಲರೆ ಏನು ಕಾರ್ಯಕರ್ತರ ಬೇಸ್ ಇದೆ ಚನ್ನಪಟ್ಟಣದಲ್ಲಿ, ಅದನ್ನು ಉಳಿಸ್ಕೋಬೇಕು. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದನ್ನು ಆ ಕಾರ್ಯಕರ್ತರ ಮನದಟ್ಟು ಮಾಡಬೇಕು ಅನ್ನೋ ಪ್ರಯತ್ನ ಈಗ ಜೆಡಿಎಸ್ನಿಂದ ನಡೀತಾ ಇದೆ. ಸಮಾವೇಶ ಚನ್ನಪಟ್ಟಣದಲ್ಲಿ ಆಗೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ.